ಈಗ ನಿಮ್ ವಯಸ್ಸು ಎಷ್ಟು? ಈಗ 110 ಅದಾವ್ ನೋಡಿ. 110. 9 ಮಂದಿ ಗಿರಿಮೆ ಮಕ್ಳು, 42 ಮಂದಿ ಮೊಮ್ಮಕ್ಳು ಮರ್ಮೆ ಮಕ್ಳು. ಏನೈತವ ಯಪ್ಪ ಇದು ಏನು ಬರಬರಿ ಇಲ್ಲ. ಅದ ಪಾಡ ಬಿಸಿಲು ಗಾಳಿ ಬಡಿತಿತ್ತು. ಹೊಲ್ದಾಗ ಮನ್ಯಾಗ ಅವ್ನ ಪರ್ಕುರ್ತಿ ಆರಾಮ್ ಇದ್ದು. ಏನ್ ಬರೀ ಜಡ್ ಸೊನ್ಸುದು. ಈ ಊರ್ದಾಗ ಯಾರು ಇಲ್ಲ. 130 ಮಂತ್ರ ಈಗ ಅಂತೀರಿ ಈಗೂ ಅಂತೀನಿ. ಅಂತೀರಿ ಪೂಜೆ ಮಾಡ್ತೀರಿ ಮುಂಜಾನೆ? ಹಿಂಗ್ ಪೂಜೆ ಜಳಕ ಮಾಡಿ ನಾವ್ ನೀರ್ ಎತ್ತಿರ್ತಾರ, ಬಟ್ಟಿ ಹಾಕ್ತಾರ, ಪೂಜಾಕ್ ಇಡ್ತಾರ. ನಾ ಪೂಜೆ ಮಾಡ್ಕೊಂತ ಹೊರಕ್ ಬಿಡ್ತೀನಿ. 110 ವರ್ಷ ಬದುಕ್ಯಾರಪ್ಪ ಅಂತಂದ್ರ ಅವ್ರಂತ ಪುಣ್ಯವಂತರು ಯಾರು ಇಲ್ಲ. ನಮಸ್ಕಾರ ಗೆಳೆಯರೇ, ಎಂದಿನಂತೆ ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಗೆಳೆಯರೇ, ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಬೇವೂರು ಗ್ರಾಮದಲ್ಲಿ ನಾವು ಇದುವರೆಗೂ ಶತಾಯುಷಿಗಳನ್ನು ಕಂಡಿದ್ವಿ. ಆದರೆ ಇಲ್ಲೇ ಶತಾಯುಷಿಗಳಿಗಿಂತ ಹೆಚ್ಚಂದ್ರೆ ಸುಮಾರು 110 ವರ್ಷ ಬಾಳಿ ಬದುಕಿದಂಥ ಈರಮ್ಮ ಅಂತ ಒಬ್ಬರು ಆಯವರದಾರ, ಅಜ್ಜಿಯವರದಾರ ಈ ಊರೊಳಗೆ. ಅವ್ರನ್ನ ಭೇಟಿ ಆಗೋನು. 110 ವರ್ಷ ಆದರೂ ಅವ್ರು ಎಷ್ಟು ಚಟುವಟಿಕೆಯಿಂದ ಅದಾರ, ಅವ್ರ ದಿನನಿತ್ಯದ ಕೆಲಸ ಏನು, ಅವ್ರ ಬಾಯಲ್ಲಿ ಕೇಳೋನು. ಅವ್ರು ಏನೇನು ಹಿಂದಕ್ಕೆ ಹೆಂಗಿದ್ರು, ಈಗ ಹೆಂಗ ಅದಾರ ಅವರು, ಮತ್ತು ಅವ್ರ ಆಶೋತ್ತರಗಳು ಏನದಾವ. ನಮಸ್ಕಾರ ಅಮ್ಮಾರ. ನಮಸ್ಕಾರ ಅಕ್ಕ. ಆರಾಮದಿರಿ? ಆರಾಮ. ಅವ್ವಾರ ನಿಮ್ಮ ಹೆಸರು ಏನ್ರಿ? ಈರಮ್ಮ ಮೂಗೂರು ಮಠ. ಮೂಗಲ ಮಠ? ಮೂಗೂರು ಮಠ. ಮೂಗೂರು ಮಠ. ನೀವ್ ಯಾವ್ರಿ ಮೊದಲ? ತವ್ರ ಮನೆ ನಂದನೂರು. ಇಲ್ಲಿ ಗಂಜಾಳ ಅಂತೇಳಿಯಪ್ಪ. ಗಂಜಾಳ ಅಂತ. ನಂದನೂರು. ನಂದನೂರು ಸಣ್ಣ ಹಳ್ಳಿ. ಸಣ್ಣ ಹಳ್ಳಿ. ಈಗ ನಿಮ್ಗೆ ವಯಸ್ಸು ಎಷ್ಟಮ್ಮ? ಈಗ ನಿಮ್ಗೆ ವಯಸ್ಸು ಎಷ್ಟು? ಈಗ 110 ಅದಾವ್ ನೋಡಿ. 110? ಏನ್ರಿ ಇದು? ಒಂದ್ ಎಮ್ಮಿ ಕಟ್ಕೊಂಡು ಎಮ್ಮಿ ಹೈನಿದ ಮ್ಯಾಗ 8 ಮಕ್ಳು. 4 ಮಂದಿ ಹೆಣ್ಮಕ್ಳು, 4 ಮಂದಿ ಗಂಡ್ ಮಕ್ಳು. ಅವ್ರು ಹೊಸರು ಹೊಟ್ಟಿಲಿ ಮಕ್ಕಳಿಗೆ ಒಬ್ಬನ ಲಗ್ನ ಆಗಿಲ್ಲ. ಸರಿ ಹೋಗ್ಯಾರ ಇಬ್ರೀಗ. ಈಗ ಇವ ಸಣ್ಣವ ಯಪ್ಪ. ಈಸ್ ಮಂದಿ ತಗೊಂಡ್ ಒಂದ್ ಎಮ್ಮಿ ಕಟ್ಕೊಂಡು ಇಲ್ಲಿ ಹೊಲ ಫಲ ಏನು ಇದ್ದಿದ್ದಿಲ್ಲ ಇವ್ರಿಗೆ ಕೊಟ್ರು. ನಮ್ ಅವ್ರವ್ರು ಬಡವ್ರು ಕೊಟ್ರು. ಇಲ್ಲಿ ಹಂಗ ಊರಾಗ ಹಿಟ್ಟು ಸೀಸ್ ಮಕ್ಳು ಮನೆಗೆ ಹೋಗ್ತಿದ್ರು. ನಮ್ಮ ಮನ್ಯಾಗ ಅವ್ರಿಗೆ ಏನು ನೌಕರಿ ಇದ್ದಿದ್ದಿಲ್ಲ. ಈಸು ಮಕ್ಕಳು ತಗೊಂಡು ಇಲ್ಲಿ ಬಂದ್ ಹತ್ತೀನಿ. ಈಗ ನೀವ್ ಯಾವ ಊರಾಗ ಅದೀರಿ? ಈಗ ಬೇವ್ರಾಗ. ಬೇವ್ರಾಗ ಅದೀರ? ಬೇವ್ರು ಕೊಟ್ಟದ್ದು ಹುಟ್ಟಿದ್ದು ನಂದನೂರು. ಮದುವೆ ಆದ ವರ್ಷ ನೀವು ಗಂಡನ ಮನೆಗೆ ಬಂದು ಏನ್ ಉದ್ಯೋಗ ಮಾಡ್ತಿದ್ರಿ ಇಲ್ಲಿ? ಇದಪ್ಪ ಕೂಲಿ, ಕಸ ಕಳೆಕ, ಒಂದ್ ಎಮ್ಮಿ ಹೈನ, ಹೊಲಮನಿ ಕೆಲಸ. ಹೊಲ್ಮನಿ ಕೆಲ್ಸ. ಹೊಲ್ಮನಿ ಕೆಲ್ಸ. ಮತ್ ನಮ್ಗೇನು ಇದ್ದಿದ್ದಿಲ್ಲ, ಹೊಲ ಇದ್ದಿದ್ದಿಲ್ಲ, ಮನಿ ಇದಟ್ 4 ಕೋಣಿ ಮನಿ ಒಂದ ಇತ್ತು. 2 ಅಣ್ಣ ತಮ್ಮ ಅವರು. ಒಬ್ಬ ನಾಟಕದ ಕಂಪ್ನಿ ಸೇರಿದ. ಇವ್ರ ನಮ್ಮ ಮನಿ ಅವ್ರ ಊರಾಗ ಇಟ್ಟು ಮಾಡಿ 2 ಕೊಡ ನೀರ್ ತಂದು ಊರಾಗ ಖಾಲಿ ಅಡ್ಡಾಡ್ತಿದ್ವಿ. ಅವರ ಈಗ ನಿಮಗ ಮಕ್ಕಳು ಎಷ್ಟು ಮಂದಿ ಅದಾರ ಅಂತ ಹೇಳಿರಲ್ಲ ಆಗಲೇ? 8 ಮಂದಿ. ಒಂದ್ ಕೂಸ್ 9 ನನಗ. ಒಂದ್ ಕೂಸ್ 10 ತಿಂಗಳಿದ್ದಾಗ ಸರಿವಾದ. ಇವ್ರು ಈಸು ಮಂದಿ ಬೆಳೆದಾರ. ಇವ್ರು ಹೊಸ ಮಂದಿ ಎಲ್ಲಾರು ಜಡ್ ಇಲ್ಲದನು ಇಲ್ಲ. ರಟ್ಟಿ ಮ್ಯಾಗ ಅವ್ರಿಗೆ ಇದ್ದೆ. ಇವ್ರ ಗಂಡ್ ಮಕ್ಳು ಶಾಲಿ ಕಲ್ತರು. ಊರಾಗ ಕನ್ನಡ ಶಾಲಿ ಮ್ಯಾಟ್ರಿಕ್ ತನ ಕಲ್ಸಿನಿ. ಹೆಣ್ಮಕ್ಳು 4 ಜಿಲ್ಲಾ ಕೊಟ್ಟಿ. 4 ಮಂದಿ ಹೆಣ್ಮಕ್ಳ ಬಡವ್ರ ಮನೆಗೆ. ಮೊಮ್ಮಕ್ಳು ಎಷ್ಟು ಮಂದಿ ಅದಾರ ನಿಮ್ ಹೊಟ್ಟೆ ಈಗ? ಈಗ ಮೊಮ್ಮಕ್ಳು ಬರ್ಕೊಡ್ರಿ ಹೇಳ್ತೀನಿ. ಹೇಳ್ರಿ ನೀವು. 9 ಮಂದಿ ಗಿರಿಮೆ ಮಕ್ಳು, 42 ಮಂದಿ ಮೊಮ್ಮಕ್ಳು ಮರ್ಮೆ ಮಕ್ಳು. ಹೆಣ್ಮಕ್ಳು ಹೊಟ್ಟಿಲೆ, ಗಂಡ್ ಮಕ್ಳು ಹೊಟ್ಟಿಲಿ. 7 ಮಂದಿ ಹೊಟ್ಟಿಲಿ. ಒಬ್ಬ ಲಗ್ನ ಆಗಿಲ್ಲ. 7 ಮಂದಿ ಹೊಟ್ಟಿಲಿ. ಇಷ್ಟು ಮಂದಿ ಮೊಮ್ಮಕ್ಳು ಈ ಸದ್ಯ ಅದಾರ. ಇನ್ನ ಇದ್ರಾಗ 5 ಮಂದಿ ಸರಿ ಹೋದಾರ. ಲೆಕ್ಕಕ್ಕಾಗಿಲ್ಲ. ಅಲ್ಲಮ್ಮ ಅವಾಗ ಅಟ್ಟು ಬಡತಾನ ಇತ್ತು, ಅದ್ರಾಗ ಜೀವನ ಮಾಡಿದ್ರಿ. ಈಗ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಅದಾವು. ಈಗೇನೈತವ ಯಪ್ಪ ಇದು ಏನು ಬರಬರಿ ಇಲ್ಲ. ಅದ ಪಾಡ ಬಿಸಿಲು ಗಾಳಿ ಬಡಿತಿತ್ತು. ಹೊಲ್ದಾಗ ಮನ್ಯಾಗ ಅವ್ನ ಪರ್ಕುರ್ತಿ ಆರಾಮ್ ಇದ್ದು. ಏನ್ ಬರೀ ಜಡ್ ಸೊನ್ಸುದು. ಅದು ಪರ್ಕುರ್ತಿ ಆರಾಮ್. ಬಿಸಿಲು ಗಾಳಿ ಬಡಿತಿತ್ತಪ್ಪ. ಹೊಲ್ದಾಗ ಆರಾಮ್ ಊಟ ಹಾಕಿತ್ತು, ದುಡಿತಿದ್ದೀವಿ. ಒಂದ್ ಎಮ್ಮಿ ಐನ ಕಟ್ಕೊಂಡ್ ಹೊಲ್ದಾಗ ಕಸ ಕಡೆ, ತೆನಿ ಮುರಿದು, ಜೋಳ ಕೊಯ್ದು ಯಪ್ಪ ಗುತ್ತಿಗ್ಯಾಗ ಹೋಗ್ಬೇಕು. ಮಕ್ಕಳು ಸಣ್ಣ ಸಣ್ಣ ಇದ್ದು. ಮತ್ತೆ ನಮ್ಮ ಮನೆಯಾಗ ಈಗ ಆತು
ಈಗ ಹೊಲಕ್ಕ ಮನಿ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಎಷ್ಟು ದಿವಸ ಆಯ್ತು ನೀವು? ಈಗ 20 ವರ್ಷದ ಮಕ್ಕಳು ಬಿಡಿಸ್ಯಾರ. ಬಿಡಿಸ್ಯಾರ? ಇಲ್ಲಕರ ಇನ್ನೂ ಮಾಡ್ತಿದ್ರಿ? ಆ? ಅಲ್ಲಿ ತನ ಎರಡೆರಡು ಮಣ ಹತ್ತಿ ಬಿಡಿಸಿ ಎರಿಯಾಗಿನ ಹೊತ್ಕೊಂಡ್ ಬರ್ತಿದ್ವಿ. 90 ವರ್ಷದಾಗ 90 ವರ್ಷದಾಗ ನಾ ತಟಕ ದುಡ್ದಿಲ್ಲಪ್ಪ, ಅವೆಲ್ಲ ಪರಮಾತ್ಮಗ ಗೊತ್ತು, ನನಗ ಗೊತ್ತು. ಈಗ ಆರಾಮ್ ಬಿಟ್ಟನ ಶಿವನ್ ಧ್ಯಾನ ಮಾಡ್ಕೊಂತ ಮಗ ಮೊಮ್ಮಗಳು ನೋಡ್ತಾರ. ಅವ್ರು ನನ್ ಚಲೋ ನೋಡ್ತಾರ. ಬಿದ್ದಂತಾರ ಯಾಕಂತಾರೆ ಏನೈತಿ ಕಣ್ಣಿಲ್ಲ, ಒಂದ್ಸರಿ ನೀರ್ ತಗೊಂಡ್ ಕುಡಿಯಕ್ ಬರಂಗ. ಈಗ ಮತ್ತ ಅವ್ರಿಗೆ ಏನ್ ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ಮಗ ಏನ್ ಮಾಡ್ತಾರ ಅಜ್ಜಾರ ಈಗ? ಖಾಲಿ ಅದ ಅಂಗಡಿಗೆ ಹೋಗ್ತಾರ ಅಂತಂದ್ರಲ್ಲ. ಈಗ ಅವ್ರು ಈಗ ಇಟ್ಕೋಕತ್ತೇನೆ, ಕಾಯಿ ಅಂಗಡಿ ಹಾಕ್ಯಾರ. ಅವ ಅಂಗಡಿಯಾಗ ಬರ್ಕೊಳಕ್ ಬರ್ಕೊಳಕ್ ಈಟ್ ದಿನ ಎಲ್ಲ ರಗಡ್ ಕಲ್ತಾರ. ಸಾಲ ನೌಕರಿ ಇಲ್ಲ, ಒಂದ್ ಆಧಾರ್ ಕಾರ್ಡ್ ಸಹಿತ ಕೊಟ್ಟಿಲ್ಲ ಅವ್ರು. ಮತ್ತೆ ಹೆಂಗಪ್ಪ ಅವ್ನ ಬದುಕು ಹೆಂಗ್ ಮಾಡ್ಬೇಕು? ಆಧಾರ್ ಕಾರ್ಡ್ ಅದು ಕೊಟ್ಟಿಲ್ಲ? ಇಲ್ಲ ಅವ್ಗ ಆಧಾರ್ ಕಾರ್ಡ್ ಇಲ್ಲ. ಒಬ್ಬ ಗಂಡ್ಮಗ, ಒಬ್ಬ ಹೆಣ್ಮಾಳಿ, ಇಬ್ರು ಮಕ್ಳು. ಇವ್ರಿಗೆ ನಿಮ್ಮ ಮಗಳು ಕೊಟ್ಟಾನ. ಮಗ ಲಗ್ನ ವಯಸ್ಸಿಗೆ ಬಂದಾನ, ಅವಗೂ ನೌಕರಿ ಇಲ್ಲ. ನಿಮಗ ವೃದ್ಧಾಪ್ಯ ವೇತನ ಬರ್ತತನ? ಓಯಪ್ಪ ಪೋಸ್ಟ್ ನಿಂದ ರೊಕ್ಕ ಬರುತ್ತ? ಕೊಡ್ತಾರ. ಎಷ್ಟ್ ಬರ್ತದ? ಎಷ್ಟ್ ಬರ್ತಮ್ಮ? 1200 ಕೊಡ್ತಾರ. 1200 ಬರುತ್ತ? ಅದ್ ನಿಮ್ ಕಡೆ ಇಟ್ಕೊಂತೀರ, ಮಕ್ಳ ಕೈ ಕೊಡ್ತೀರ? ಇಲ್ಲಪ್ಪ, ನನ್ ಕಣಗಲಿ ಏನ್ ಮಾಡ್ಲಿ? ಅವ್ರೆಲ್ಲಾ ತಂದ್ ಹಾಕ್ತಾರ. ನಾನ್ ಅಂತೇನ್ ಇಟ್ಕೊಂಡ್ ನನಗೆ ಎದಕ್ ಬೇಕು? ಇದು ಬೇಕು. ನನ್ನ ಆಟ ನಿಂತೈತೆ. ಈಗ ಈಗ ಹೋಗುದು ಒಂದ, ಈಗ ನನ್ ಪ್ರಾಣ ಒಂದು ಸಾಕ್ಯಪ್ಪ. ರಗಡು ಮಾಹಿತಿ ಅವ್ರಿಗೆ ಮಾಡೋರಿಗೆ ತೊಂದ್ರೆ ಇಲ್ಲ. ನಿನ್ನ ತೊಂದ್ರೆ ಏನಾಗಿಲ್ಲ, ನನಗೇನ್ ತೊಂದ್ರೆ ಮಾಡಿಲ್ಲ ಅವ್ರು. ನನ್ನ ಮಕ್ಕಳು ಚಲೋ ಮನುಷ್ಯರು, ಮೊಮ್ಮಕ್ಕಳು, ಮಕ್ಕಳು, ಸುರು ನನ್ನ ಮ್ಯಾಗ ಸಾಕಷ್ಟು ಪ್ರೀತಿ ಇಟ್ಟಾರ. ನನ್ಗೊಂದ್ಸರಿ ನೀರ್ ತಗೊಂಡು ಈಗ ನೋಡ್ ಫಿಲ್ಟರ್ ನೀರ್ ತಂದಿಡ್ತಾನ ನೋಡ್. ಕುಡಿಯಾಕ ಈ ನೀರ್ ಅಂಗಡಿ ಆಗುದಾಗಲ್ಲ ಕೆಮ್ಮು ಬರ್ತೈತಿ. ಈಗ ನೀವು ಮೊದಲ್ ಫಿಲ್ಟರ್ ನೀರ್ ಕುಡಿತಿದ್ದಿಲ್ಲ, ಅವನ್ಯಾಕ ಕುಡಿಯಕತ್ತೀರಿ ನೀವು? ಬಾವಿ ನೀರ್ ಕುಡಿಬೇಕು. ಯಾವಂದಪ್ಪ? ಮೊದಲ ಫಿಲ್ಟರ್ ನೀರ್ ಕುಡಿದಿಲ್ಲ ನೀವು? ಮೊದಲ ಈ ಬಾಯಿ ನೀರ್ ಕುಡಿತಿದ್ದೀವ. ನನ್ ನೆಗಡಿ ಕೆಮ್ಮು ಬರಕತ್ತಿಯಪ್ಪ. ಆ ಫಿಲ್ಟರ್ ನೀರು ಹೊಂದಿದ್ದು ನನಗ. ನಾನು ಪೂರ್ತಿ ತಂದಿಟ್ಟಿರ್ತಾರ, ತಾವು ಅವನ್ನ ಕುಡಿತಾರ. ನಾನು ಪೂರ್ತಿ ಒಂದ್ ಡಬ್ಬಿ ಮಾಡ್ಯಾರ, ಅದನ್ನ ತುಂಬ್ಕೊಂಬಂದಿರ್ತಾರ. ಆಗನ ಮತ್ ತಂದಿಡ್ತಾನ. ಇನ್ನು ಅಡ್ಡಾಡ್ತಿದಿ ಒಂದ್ ತೂಕದ ಮ್ಯಾಗ ಇಲ್ಲೇ ಓಣ್ಯಾಗ ಇಟ್ಟು ಗೊತ್ತು ಹೋಗಂಗಿಲ್ಲಪ್ಪ. ಮಣಿ ಮಗ್ಗಲ್ ನುಸ್ತಾವ. ಅವ್ ಕುಂತ್ರ ನಡ ನುಸ್ತೈತಿ. ಇವಾಗ ಸಮಾಧಾನ ಇರಂಗಿಲ್ಲ. ಮತ್ತೆ ಹೀಗ ಇಲ್ಲೇ ಇಟ್ಟು ಹೋಗಿ ಅಲ್ಲೇ ಯಾರವ್ರು? ಯಾರಪ್ಪ? ನಿಮ್ ಗೆಳತಿಯರ್ ಅದಾರಂತಲ್ಲ ಇಲ್ಲಿ ಯಾರ? ಮಂದಿ ಓಣ್ಯಾಗ ಹೆಣ್ಮಕ್ಳು ಗೆಳತಿಯರ ಅಮ್ಮ ಅಂತಾರ. ಈ ಊರ್ದಾಗ ಯಾರು ಇಲ್ಲ, ಯಾರು ಇಲ್ಲ. ಬರ್ತಾರ, ಸಣ್ಣ ಮಾಡಿ ದಕ್ಷಿಣ ಕೊಟ್ಟು ಸಣ್ಣ ಮಾಡಿ ಪಾದ ಪೂಜೆ ಮಾಡ್ತಾರ ಎಲ್ಲಾರು. ಯಪ್ಪ ಅವ್ರು ಇವ್ ನಮ್ ಊರಾಗ ಯಾರು ಇಲ್ಲ ಅಂತಾರ. ಅವ್ರ ಇದನ್ನ ಹೇಳ್ತೀನಿ. ಕಲ್ಗುಡಿನಿಂದ ಹೇಳುದು ಉದ್ದಾರ ಮಣಿತನ ಯಮ್ಮ ನೀನ್ ವಾರಿಗವ್ರು ಯಾರು ಇಲ್ಲ ಅಂತಾರ. ನನಗೇನ್ ಗೊತ್ತು? ಹೇಳ್ತಾರ, ಸಣ್ಣ ಮಾಡಿ ಹೋಗ್ತಾರ. ಅಲ್ರಿ ಈಗ 50-60 ವರ್ಷಕ್ಕ ನಡ ಬ್ಯಾನಿ ಕಾಲ ಬ್ಯಾನಿ ಅಂತ ನಾವ್ ಅಂತೀವಿ. 40 ವರ್ಷ. ಈಗ ಮತ್ತ ಅವ್ರು 110 ವರ್ಷ ಬದುಕ್ಯಾರಪ್ಪ ಅಂತಂದ್ರ ಅವ್ರಂತ ಪುಣ್ಯವಂತರು ಯಾರು ಇಲ್ಲ. ಅವ್ರನ್ನ ಮಾತಾಡ್ಸುವಂತ ಯೋಗ ನಮಗೆ ಸಿಕ್ಕತಿ. ಅದು ಎಲ್ಲಾರು ಕೂಡ ಮಾತಾಡ್ಕೊಂತ ಹೋಗತ್ ಮುನ್ಗಿರ್ತೀನಿ. ಮುನ್ಗಿಂದ ಊಟ ಕೊಡ್ತಾರ, ಚಾ ಕೊಡ್ತಾರ, 2 ಹೊತ್ತು ಊಟ ಮಾಡ್ತೀನಿ. ಯಪ್ಪ ಆ ದೇವ್ರಿಗೆ ಜವಾಬ್ ಏನ್ ಕೊಡ್ಲಿ? ಅವ್ರು ಮಾಡುದು ನೋಡಿದ್ರು ನಾ ದೇವ್ರಿಗೆ ಬೇಡ್ಬೇಕು. ಅವ್ರ ಜೋಪಾನ ಮಾಡ್ಲಿಕ್ಕೆ ನಾ ಏನ್ ಚಂದ ಇರ್ತೈತೆ? ಎಲ್ಲಾರ ಆ ಕಲಿ ಬರ್ರಿ ಈ ಕಲಿಗೆ ಬಿದ್ದೆಗು ಗಾಯ ಮಾಡ್ಕೊಂಡ್ ಸತ್ ಹೋಗ. ನಾನು ಇಷ್ಟ ಆರಾಮ್ ಇಡ್ಬೇಕಾದ್ರೆ ಮತ್ತ ಅವ್ರ ಆರಾಮ್ ಬಿಟ್ಟಲ್ಲ ಅದೀನಿ. ದೇವ್ರು ಪ್ರಾರ್ಥನಾ ಮಾಡ್ತೀನಿ. 32 ಓಂ ನಮಃ ಶಿವಾಯ ಅನ್ನೋದು 40 ವರ್ಷ ರಾತ್ರಿ 4ಕ್ಕೆ ಎದ್ದಿರ್ತೀನಿ. ಎದ್ದು ಓಂ ನಮಃ ಶಿವಾಯ 130 ಮಂತ್ರ. ಈಗ ಅಂತೀರಿ? ಈಗೂ ಅಂತೀನಿ. ಅಂತೀರಿ? ಪೂಜೆ ಮಾಡ್ತೀರಿ ಮುಂಜಾನೆ? ಹಿಂಗ್ ಪೂಜೆ ಜಳಕ ಮಾಡಿ ನಂಗೆ ನೀರ್ ಎತ್ತಿರ್ತಾರ, ಬಟ್ಟೆ ಹಾಕ್ತಾರ, ಪೂಜೆಕ್ ಇಡ್ತಾರ. ನಾ ಪೂಜೆ ಮಾಡ್ಕೊಂತ ಹೊರಕ್ ಬಿಡ್ತೀನಿ. ಪೂಜೆ ಮಾಡ್ಕೊಂತೀರಿ?
ಎರಡು ಹೊತ್ತು ಮಾಡ್ಕೊಂತಿದ್ದೆ ಕಣ್ ಕಾಣ್ದಾಗಾದ್ರು 2 ಪೂಜೆ ಮುಂಜಾನೆ ಮಾಡ್ಕೊಂತಿದ್ದೆ. ಅವ್ರೆಲ್ಲ ಸಂಗೀತ ದೇವ್ರ ಮನೆಗೆಲ್ಲ ಇಟ್ಟಿರ್ತಾರ. ಅವ್ರ ಜಳಕ ಮಾಡಿ ಅವ್ರ ಪೂಜೆ ಮಾಡೋಕನ ಒಳಗ್ ಹೋಗ್ರಲ್ಲ. ದೇವ್ರ ಪೂಜೆ ಮಾಡಿಂದ ಜಳಕ ಮಾಡ್ತಾರೆ. ನೋಡ್ರಿ ಈಗಿನ ತರುಣ ಮಿತ್ರರು ತಿಳ್ಕೊರಿ, ಅಜ್ಜಿಗೆ 110 ವರ್ಷ ಆದ್ರೂನು ಲಿಂಗ ಪೂಜೆ ಮಾಡ್ಕೊಂತಾಳಂತ. ನೀವೇನ್ ಮಾಡ್ತೀರಿ? ಮನ್ಯಾಗ ಸ್ವಲ್ಪ ಪೂಜೆ ಮಾಡ್ರಪ್ಪ ತಮ್ಮಗಳು ಅಂತ ಜಗಳ ಆಡ್ತೀರಿ. ಒಂದ್ ಕಾಯಿ ಹೊಡಿ, ಒಂದ್ ಕರ್ಪೂರ ಹೊಡಿ, ಒಂದ್ ದೇವ್ರ ತೊಳಿ ಅಂದ್ರೆ ತೊಳಿಯಂಗಿಲ್ಲ. ಒಂದೇ ವಿಚಾರ ನಾ ನೇಮ ಬಿಟ್ಟಿಲ್ಲಪ್ಪ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.